ನಮಸ್ಕಾರ. ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. 2 ತಿಂಗಳಿಂದ ನಡೀತಾ ಇರುವ ಮತದಾರರ ಪಟ್ಟಿ ಪರಿಷ್ಕರಣೆ ಕಾರ್ಯದ ಮೊದಲ ಹಂತ ಮುಕ್ತಾಯವಾಗಿದ್ದು, ಇಂದು ಎಸ್ಐಆರ್ ಕರಡು ಮತದಾರರ ಪಟ್ಟಿ ಬಿಡುಗಡೆಯಾಗಲಿದೆ. ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯಾ ಇಲ್ಲ ಬಿಟ್ಟು ಹೋಗಿದ್ಯಾ ಅಂತ ಡ್ರಾಫ್ಟ್ನಲ್ಲಿ ನೀವು ನೋಡಬಹುದಾಗಿದೆ. ರಾಜ್ಯದಾದ್ಯಂತ ಹಂಚಿಕೆಯಾಗಿದ್ದಂತಹ 5.55 ಕೋಟಿ ಎನ್ಯುಮರೇಷನ್ ಫಾರ್ಮ್ಗಳನ್ನು ಆಧರಿಸಿ ಈ ಕರಡು ಪಟ್ಟಿ ಸಿದ್ಧಪಡಿಸಲಾಗಿದ್ದು, ಬರೋಬ್ಬರಿ 1.07 ಕೋಟಿ ಮತದಾರರ ಹೆಸರುಗಳನ್ನ ಪಟ್ಟಿಯಿಂದ ಡಿಲೀಟ್ ಮಾಡಲಾಗಿದೆ. ಇವರನ್ನ ASDDO ಅಂತ ಗುರುತಿಸಲಾಗಿದ್ದು, ಪ್ರಸ್ತುತ ಬಿಡುಗಡೆಯಾಗಿರುವಂತಹ ಡ್ರಾಫ್ಟ್ನಲ್ಲಿ ಕೇವಲ 4.34 ಕೋಟಿ ಮತದಾರರ ಹೆಸರುಗಳು ಮಾತ್ರ ಜಾಗ ಪಡ್ಕೊಂಡಿದೆ. ಇದು ಮಾತ್ರ ಅಲ್ಲದೆ ರಾಜ್ಯದ ಸುಮಾರು 43 ಲಕ್ಷ ಮತದಾರರ ಐಡಿ ಮ್ಯಾಪಿಂಗ್ ಸರಿಯಾಗಿ ಆಗದೇ ಇರುವ ಕಾರಣ ಅವರಿಗೆ BLOಗಳ ಮೂಲಕ ನೋಟಿಸ್ ನೀಡೋದಕ್ಕೂ ಕೂಡ ಕ್ರಮ ಕೈಗೊಳ್ಳಲಾಗಿದೆ. ಅಧಿಕಾರಿಗಳು ಮನೆ ಮನೆಗೆ ತೆರಳಿ ನಡೆಸಿದಂತಹ ಸಮೀಕ್ಷೆಯ ಆಧಾರದ ಮೇಲೆ ಈ ವ್ಯತ್ಯಾಸ ಕಂಡು ಬಂದಿದೆ. ಹಾಗಾಗಿ ನೋಟಿಸ್ ಸ್ವೀಕರಿಸುವಂತಹ ಮತದಾರರು ಸೂಕ್ತ ದಾಖಲಾತಿಗಳನ್ನ ಪರಿಶೀಲಿಸಿ ತಾವು ಅರ್ಹರೇ ಅನ್ನುವುದನ್ನ ರುಜುವಾತು ಪಡಿಸಿಕೊಳ್ಬೇಕಾಗಿದೆ. ಒಂದ್ ವೇಳೆ ನಿಮ್ಗೇನಾದ್ರೂ BLOಗಳಿಂದ ನೋಟಿಸ್ ಬಂದ್ರೆ ಯಾವುದೇ ಕಾರಣಕ್ಕೂ ಕೂಡ ನಿರ್ಲಕ್ಷ್ಯ ವಹಿಸಬೇಡಿ. ನೋಟಿಸ್ ತಲುಪಿದ ಕೇವಲ 7 ದಿನಗಳ ಒಳಗಾಗಿ ನಿಮ್ಮ ಸೂಕ್ತ ದಾಖಲೆಗಳೊಂದಿಗೆ ಉತ್ತರ ನೀಡೋದು ಕಡ್ಡಾಯವಾಗಿದೆ. ನೀವು ಸರಿಯಾದ ದಾಖಲೆ ನೀಡಿದ್ರೆ BRO ಅಧಿಕಾರಿಗಳು ತನಿಖೆಯನ್ನ ನಡೆಸಿ ನಿಮ್ಮ ಹೆಸರನ್ನ ಮತ್ತೆ ಮತದಾರರ ಪಟ್ಟಿಗೆ ಸೇರ್ಪಡೆಗೊಳಿಸುವಂತಹ ಒಂದು ಅವಕಾಶ ಇರ್ತದೆ. ಕರಡು ಪಟ್ಟಿಯಲ್ಲಿ ಹೆಸರು ವಿಳಾಸವನ್ನ ಸರಿಪಡಿಸೋದಕ್ಕೆ ಹಾಗೂ ಹೊಸದಾಗಿ ಫಾರಂ 6ರ ಅಡಿಯಲ್ಲಿ ಅರ್ಜಿ ಸಲ್ಲಿಸೋದಕ್ಕೆ ಆಗಸ್ಟ್ 24ರಿಂದ ಸೆಪ್ಟೆಂಬರ್ 23ರವರೆಗೆ ಕಾಲಾವಕಾಶ ನೀಡಲಾಗಿದೆ. ಸ್ವೀಕೃತವಾಗುವಂತಹ ಎಲ್ಲಾ ಹಕ್ಕು ಮತ್ತು ಆಕ್ಷೇಪಗಳನ್ನ ಪರಿಶೀಲಿಸಿ ಅಂತಿಮ ಮತದಾರರ ಪಟ್ಟಿಯನ್ನ ಅಕ್ಟೋಬರ್ 10ರಂದು ಪ್ರಕಟಿಸಲಾಗುತ್ತೆ. ಹಾಗಾಗಿ ಇಂದೇ ಚುನಾವಣಾ ಆಯೋಗದ ಪೋರ್ಟಲ್ನಲ್ಲಿ ನಿಮ್ಮ ಹೆಸರಿದೆಯಾ ಅನ್ನೋದನ್ನ ನೀವು ಖಚಿತಪಡಿಸಿಕೊಳ್ಳಿ.